ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಇಲಾಖೆ ಬಿಟ್ಟಿರುವಂತಹ ಕ್ವೆಶನ್ ಪೇಪರ್ ಅಲ್ಲಿ ಮುಂದುವರೆದಿರುವಂತಹ ಭಾಗವಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಎಜುಕೇಶನಲ್ ಸೈಕಾಲಜಿ ಮೇಲೆ ನಾವು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ಮತ್ತೆ ಉತ್ತರಗಳನ್ನ ನೋಡ್ತಾ ಹೋಗೋಣ. 51ನೇ ಪ್ರಶ್ನೆ, ವಿಕಾಸದ ಬದಲಾವಣೆ ಕಂಡು ಬರಲು ಕಾರಣ ಅಂತ ಕೇಳ್ತಿದ್ದಾರೆ. ವಿಕಾಸದಲ್ಲಿ ಬದಲಾವಣೆ ಕಂಡು ಬರೋದಕ್ಕೆ ಏನಪ್ಪ ಕಾರಣ ಅಂತಂದ್ರೆ ಹೆರಿಡಿಟಿ ಅಂಡ್ ಎನ್ವಿರಾನ್ಮೆಂಟ್, ಅಂದ್ರೆ ಅನುವಂಶೀಯ ಮತ್ತು ಪರಿಸರದ ಅಂಶಗಳು. ಈ ಕೆಳಗಿನ ಯಾರು ಪ್ರತಿಪಾದಿಸಿದ ಮಗುವಿನ ಸಾಮಾಜಿಕ ಬೆಳವಣಿಗೆ ಅಂತ ಕೇಳ್ತಾ ಇದ್ದಾರೆ. ಮಗುವಿನ ಸಾಮಾಜಿಕ ಬೆಳವಣಿಗೆ, ಸೋಷಿಯಲ್ ಡೆವಲಪ್ಮೆಂಟ್ ಪ್ರತಿಪಾದಿಸಿದವರು ಯಾರಪ್ಪ? ಎರಿಕ್ ಎರಿಕ್ಸನ್ ಅವರು. ಮಾನವನ ಗರ್ಭಧಾರಣೆ ಅವಧಿ ದಿನಗಳಲ್ಲಿ ಅಂತ ಕೇಳ್ತಾ ಇದ್ದಾರೆ. ಮಾನವನ ಗರ್ಭಧಾರಣೆ ದಿನಗಳಲ್ಲಿ ಎಷ್ಟು ಇರುತ್ತೆಪ್ಪ ಅಂತಂದ್ರೆ 270 ರಿಂದ 280. ಬೋಧನಾ ನಿಯಮಗಳನ್ನು ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ? ಬೋಧನಾ ನಿಯಮಗಳನ್ನ ಯಾವ ಆಧಾರದ ಮೇಲೆ ನಿರೂಪಿಸಿದ್ದಾರೆ? ಮಕ್ಕಳಲ್ಲಿ ಕಲಿಯೋ ಶಕ್ತಿ ಮೇಲನ್ನ ನಿರೂಪಿಸಿದ್ದಾರೆ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ವರ್ಣಮಾಲೆಯನ್ನ ಕಲಿಸಕ್ಕೆ ಯಾವ ಈ ಸಿದ್ಧಾಂತ ಸೂಕ್ತವಾಗಿದೆ ಅಂತ ಹೇಳಿ ಕಲಿಕೆಯ ಕೆಲವೊಂದು ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರುವಂತ ಉತ್ತರ ಆಪ್ಷನ್ ಬಿ, ಅಭಿಜಾತ ಅನುಬಂಧ ಕಲಿಕೆ. ಸೊ ಮುಂದಿನ ಪ್ರಶ್ನೆನ ನೋಡೋದಾದ್ರೆ, ನೆಕ್ಸ್ಟ್ ಕ್ವೆಶನ್ 56ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಿದ್ಧಾಂತವು ಕುರುಡು ಕಂಠಪಾಠವನ್ನು ಅಲ್ಲಗೆಳೆಯುತ್ತದೆ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನ ಯಾವ ಸಿದ್ಧಾಂತವು ಕುರುಡು ಕಂಠಪಾಠವನ್ನು ಅಲ್ಲಗೆಳೆಯುತ್ತದೆ? ಯಾವ ಸಿದ್ಧಾಂತ ಅಲ್ಲಗೆಳೆಯುತ್ತದೆ ಅಂತ ಅಂದ್ರೆ ಒಳನೋಟ ಕಲಿಕೆ. ಅವಧಾನವನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಬಹುದು? ಅವಧಾನವನ್ನು ನಾವು ಎಷ್ಟು ವಿಧಗಳಾಗಿ ವಿಂಗಡಿಸ್ತೀವಿ ಅಂತಂದ್ರೆ ಅವಧಾನವನ್ನು ನಾವು 2 ವಿಧಗಳಾಗಿ ವಿಂಗಡಿಸ್ತೀವಿ. ಅಂತರ್ದೃಷ್ಟಿ ಕಲಿಕೆಯಲ್ಲಿ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ನೀಡಲಾಗುತ್ತದೆ? ಅಂತರ್ದೃಷ್ಟಿ ಕಲಿಕೆಯಲ್ಲಿ ಯಾವುದಕ್ಕೆ ಪ್ರಧಾನವಾಗಿ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಅಂದ್ರೆ ಅರ್ಥಪೂರ್ಣ ಕಲಿಕೆಗೆ. ಮಂದ ಬುದ್ಧಿಗಳ ಬುದ್ಧಿ ಸೂಚ್ಯಂಕ ಎಷ್ಟಿರುತ್ತೆ? ಮಂದ ಬುದ್ಧಿಗಳ ಬುದ್ಧಿ ಸೂಚ್ಯಂಕ 70 ರಿಂದ 90. ಸೊ ಇದರ ಪ್ರಕಾರ ನಿಮ್ಗೆ ಏನ್ ಅರ್ಥ ಆಯ್ತಂದ್ರೆ ಈ ಸಿದ್ಧಾಂತಗಳಲ್ಲಿ ಪ್ರಶ್ನೆ ಬರುತ್ತೆ, ಆಮೇಲೆ ಈ ಮೆಂಟಲ್ ಎಬಿಲಿಟಿ ಮೇಲೆ ಕ್ವಶನ್ಸ್ ಬರುತ್ತೆ, ಆಮೇಲೆ ಈ ಅಟೆನ್ಷನ್ ಮೇಲೆ ಕ್ವಶನ್ಸ್ ಬರುತ್ತೆ. ಈ ತರದ್ ಎಲ್ಲಾನು ನೀವು ಎಜುಕೇಶನಲ್ ಸೈಕಾಲಜಿ ಹಾಗೆ ಚೈಲ್ಡ್ ಸೈಕಾಲಜಿ ಎಲ್ಲ ಕೂಡ ನೀವು ಮಿಸ್ ಮಾಡದೆ ನೋಡ್ಕೋಬೇಕಾಗುತ್ತೆ. ಸೊ ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ ನಾವು ನೋಡೋದಾದ್ರೆ, ಡಿಸ್ಲೆಕ್ಸಿಯಾ ಇದು ಯಾವ ಒಂದು ದೋಷ ಅಂತ ಕೇಳ್ತಾ ಇದ್ದಾರೆ. ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಸಿಯಾ ಅಂತೆಲ್ಲ ಕೂಡ ಪ್ರಶ್ನೆ ಕೆಲವೊಂದು ದೋಷಗಳಿದಾವೆ. ಸೊ ಇದರಲ್ಲಿ ಡಿಸ್ಲೆಕ್ಸಿಯಾ ಬಂದ್ಬಿಟ್ಟು ಯಾವ ಒಂದು ದೋಷ ಅಂತ ಕೇಳಿದ್ರೆ ಡಿಸ್ಲೆಕ್ಸಿಯಾ ಬಂದ್ಬಿಟ್ಟು ಅಭ್ಯಾಸ ಸಾಮರ್ಥ್ಯದ ದೋಷ. ಕ್ಲಾಸಿಕಲ್ ಕಂಡೀಷನಿಂಗ್ ಪ್ರತಿಪಾದಕರು ಈ ದೇಶಕ್ಕೆ ಸೇರಿದವರು. ಕ್ಲಾಸಿಕಲ್ ಕಂಡೀಷನಿಂಗ್ ಅದು ಪಾವ್ಲೋ ಅವರು ಬಂದು ಯಾವ ದೇಶಕ್ಕೆ ಸೇರಿದ್ದಾರೆ ಅಂದ್ರೆ ರಷ್ಯಾ ದೇಶಕ್ಕೆ ಸೇರಿದ್ದಾರೆ. ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನ ಸೂಚಿಸುತ್ತದೆ? ಅಂತಿಮವಾಗಿ ಪರೀಕ್ಷೆಯಲ್ಲಿ ಬರುವಂತಹ ಅಂಕ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಅದು ಸಾಧನೆಯನ್ನ ಸೂಚಿಸುತ್ತೆ. ಒಂದು ಪಂದ್ಯದಲ್ಲಿ ಗುಂಪು ಒಂದಾಗುವುದಕ್ಕೆ ಈ ಕೆಳಗಿನ ಯಾವುದು ಸಹಾಯವಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ತಂಡ ಜಯ, ಮುಂದಾಳತ್ವ, ಆಕ್ರಮಣ ಮನೋಭಾವ, ಉದ್ವೇಗ. ಗುಂಪು ಒಂದಾದ್ರೆ ಅದು ತಂಡ ಜಯ. ಈ ಕೆಳಗಿನಲ್ಲಿ ಯಾವುದು ಪರಿಸರದಿಂದ ಪ್ರಭಾವಿಸಲ್ಪಡುವುದಿಲ್ಲ ಅಂತ ಕೇಳ್ತಿದ್ದಾರೆ. ಸ್ಮೃತಿ, ಕಲಿಕೆ, ಪರಿಪಕ್ವತೆ, ಪದಸಂಪತ್ತು. ಸ್ಮೃತಿ, ಕಲಿಕೆ, ಪದಸಂಪತ್ತು ಇದೆಲ್ಲ ಕೂಡ ಪರಿಸರದಿಂದನೂ ಪ್ರಭಾವಕ್ಕೆ ಒಳಗಾಗದೇ ಇರೋದು ಯಾವುದಪ್ಪ ಅಂದ್ರೆ ಪರಿಪಕ್ವತೆ. ಪ್ರತಿಭಾವಂತ ಮಗುವಿನ ಆಧಾರವಾಗಿರೋದು ಯಾವುದು? ಪ್ರತಿಭಾವಂತ ಮಗುವಿಗೆ ಆಧಾರವಾಗಿರೋದು ಯಾವುದಪ್ಪ? ಅವನಲ್ಲಿರುವಂತಹ ಸ್ವಾಭಾವಿಕ ಪ್ರವೃತ್ತಿ.
ಸೊ ಮುಂದಿನ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ ಚೈಲ್ಡ್ ಎಜುಕೇಶನಲ್ ಸೈಕಾಲಜಿ ಹಾಗೆ ಚೈಲ್ಡ್ ಸೈಕಾಲಜಿಗೆ ರಿಲೇಟೆಡ್ ಆಗಿ ಅಷ್ಟೇ ಪ್ರಶ್ನೆ. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿ ಪ್ರಶ್ನೆಗಳಿದೆ. ಸೊ ಕ್ವೆಶನ್ ನಂಬರ್ 66ನ ನಾವು ನೋಡೋದಾದ್ರೆ ವಿಚ್ ಪಾರ್ಟ್ ಆಫ್ CPU ಪರ್ಫಾರ್ಮ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂತ ಕೇಳ್ತಾ ಇದ್ದಾರೆ. CPU ಅಲ್ಲಿರುವಂತಹ ಯಾವ ಪಾರ್ಟ್ ಮ್ಯಾಥಮೆಟಿಕ್ ಆಪರೇಷನ್ಸ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಅಫ್ಕೋರ್ಸ್ ಅದು ALU ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕೇಳ್ತಿದ್ದಾರೆ. ಸಿಸ್ಟಮ್ ಸಾಫ್ಟ್ವೇರ್ಗೆ ಇಲ್ಲಿ ಯಾವುದು ನಮಗೆ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ವಿಂಡೋಸ್ 10. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಯಾವುದಿದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲದೆ ಇರೋದು ಯಾವುದು? ಪೈಥಾನ್, HTML, ಜಾವಾ ಇದೆಲ್ಲ ಕೂಡ ಲ್ಯಾಂಗ್ವೇಜಸ್ಸೇ. ಮೈಕ್ರೋಸಾಫ್ಟ್ ವರ್ಡ್ ಬಂದ್ಬಿಟ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ. ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ಇನ್ ಅ ಕಂಪ್ಯೂಟರ್. ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ ನಿಮಗೆ ಗೊತ್ತಿರುತ್ತೆ, ಬೈನರಿ 0 and 1ಗಳಲ್ಲಿ. ಅದರಲ್ಲಿ ಕೂಡ ಚಿಕ್ಕದು ಯಾವುದು? ಬಿಟ್, ಬೈಟ್, ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್ ಅಂತೆಲ್ಲ ಬರ್ತಾ ಹೋಗುತ್ತೆ. ಚಿಕ್ಕದು ಯಾವುದಪ್ಪ ಅಂದ್ರೆ ಬಿಟ್. ವಿಚ್ ಫೈಲ್ ಫಾರ್ಮ್ಯಾಟ್ ಈಸ್ ಯೂಸ್ಡ್ ಫಾರ್ ಇಮೇಜಸ್ ಅಂತ ಕೇಳ್ತಿದ್ದಾರೆ. ಡಾಕ್, ಎಕ್ಸೆಲ್ ಇದೆಲ್ಲ ವರ್ಡ್ಗೆ, ಎಕ್ಸೆಲ್ಸ್ಗೆ, PPT ಇದು ಪವರ್ ಪಾಯಿಂಟ್ಗೆ, JPG ಬಂದು ಇಮೇಜಸ್ಗೆ. ಸೊ ಕ್ವೆಶನ್ ನಂಬರ್ 71 ನೀವು ನೋಡೋದಾದ್ರೆ ಕ್ವೆಶನ್ ನಂಬರ್ 71 ಏನಪ್ಪಾ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸರ್ಚ್ ಇಂಜಿನ್? ಫೈರ್ಫಾಕ್ಸ್, ಬಿಂಗ್, ಔಟ್ಲುಕ್, ಸ್ಕೈಪ್ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ಸರ್ಚ್ ಇಂಜಿನ್ ಯಾವುದಪ್ಪ ಅಂದ್ರೆ ಬಿಂಗ್. ಇಟ್ ಈಸ್ ಅ ಸರ್ಚ್ ಇಂಜಿನ್. ವಿಚ್ ಟ್ಯಾಬ್ ಯೂಸ್ ಟು ಆಡ್ ಅನಿಮೇಷನ್ಸ್ ಟು ಯುವರ್ ಸ್ಲೈಡ್ಸ್? ನಿಮ್ಮ ಒಂದು ಪವರ್ ಪಾಯಿಂಟ್ ಸ್ಲೈಡ್ಸ್ ಅಲ್ಲಿ ಅನಿಮೇಷನ್ಸ್ನ ಆ್ಯಡ್ ಮಾಡೋಕ್ಕೆ ಯಾವುದು ಹೆಲ್ಪ್ಫುಲ್ ಆಗುತ್ತೆ ಅಂತಂದರೆ ಅನಿಮೇಷನ್ಸ್. ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಮಾರ್ಟ್ ಆರ್ಟ್ ಇನ್ ಪವರ್ ಪಾಯಿಂಟ್ ಅಂತ ಕೇಳ್ತಾರೆ. ಪವರ್ ಪಾಯಿಂಟಲ್ಲಿ ಸ್ಮಾರ್ಟ್ ಆರ್ಟ್ದು ಏನು ಯೂಸ್ ಅಂದರೆ ಕ್ರಿಯೇಟಿಂಗ್ ವಿಜುವಲ್ ಡಯಾಗ್ರಾಮ್ಸ್ ಆ್ಯಂಡ್ ಚಾರ್ಟ್ಸ್. Which feature in MS Office allow you to automatically align shapes, pictures and text in the document? Which feature in MS Office ಅಂತ ಅಂದರೆ ಯಾವುದು ನಿಮಗೆ ಟೂಲ್ಸ್ನ ಅಲೈನ್ ಮಾಡುತ್ತೆ? ಆಬ್ವಿಯಸ್ಲಿ ಇದು ಅಲೈನ್ ಟೂಲ್ಸ್. ವಾಟ್ ಈಸ್ ನುಡಿ ಸಾಫ್ಟ್ವೇರ್? ನುಡಿ ಯಾವುದಕ್ಕೆ ಬಳಸ್ತಾರೆ ಅಂದರೆ ಅಫ್ಕೋರ್ಸ್ ಟೈಪಿಂಗ್ ಇನ್ ಕನ್ನಡ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪಾರ್ಟ್ ಆಫ್ ದ CPU? CPU-ನ ಒಂದು ಪಾರ್ಟ್ ಅಲ್ಲದೆ ಇರೋದು ಯಾವುದು ಅಂತಂದರೆ RAM. ಆಪ್ಷನ್ 4. ಸೊ ನೆಕ್ಸ್ಟ್ 76ನೇ ಪ್ರಶ್ನೆ. 76ನೇ ಪ್ರಶ್ನೆ ಆಯಿತು. 77 ಕ್ವೆಶನ್ನ ನೀವು ನೋಡೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ವೊಲಟೈಲ್ ಮೆಮೊರಿ? ವೊಲಟೈಲ್ ಮೆಮೊರಿ ಯಾವುದು? RAM. ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳ್ತಿದ್ದಾರೆ. ಆಪರೇಟಿಂಗ್ ಸಿಸ್ಟಮ್ದು ಮೇನ್ ಫಂಕ್ಷನ್ನೇ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ನ ಮ್ಯಾನೇಜ್ ಮಾಡೋದು. ವೈಫೈ ಸ್ಟ್ಯಾಂಡ್ಸ್ ಫಾರ್ ವೈರ್ಲೆಸ್ ಫಿಡಿಲಿಟಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಫುಲ್ ಫಾರ್ಮ್ ಆಫ್ PPT ಅಂತ ಕೇಳ್ತಿದ್ದಾರೆ. ಫುಲ್ ಫಾರ್ಮ್ ಆಫ್ PPT ಇಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಸೊ ನೆಕ್ಸ್ಟ್ ನಾವು ಮುಂದಿನ ನೋಡೋದಾದ್ರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣದಿದೆ. ಇದು ವೈಯಕ್ತಿಕ ಮೌಲ್ಯ ಎಂಬುದು ಇದನ್ನು ಸಂಕೇತಿಸುತ್ತದೆ ಅಂತ ಇದೆ. ಶಾಂತಿ, ಸ್ವಯಂ ಶಿಸ್ತು, ಸದಾಚಾರ ಹಾಗೂ ಭಾವೈಕ್ಯತೆ ಅಂತೇಳಿ 4 ಆಪ್ಷನನ್ನು ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸ್ವಯಂ ಶಿಸ್ತು. ಜ್ಞಾನದಾಹ ಎಂಬುದು ಈ ಮೌಲ್ಯವನ್ನು ಪ್ರತಿನಿಧಿಸುತ್ತದೆ. ಜ್ಞಾನದಾಹ ಅನ್ನೋದು ಯಾವ ಮೌಲ್ಯವನ್ನು ಪ್ರತಿನಿಧಿಸುತ್ತೆ? ಸರ್ವಕಾಲ, ನೈತಿಕ, ಮಾನವೀಯ, ಸಾಮಾಜಿಕ. ಜ್ಞಾನದಾಹ ಎಂಬುದು ಸಾಮಾಜಿಕ ಒಂದು ಮೌಲ್ಯಗಳನ್ನು ಪ್ರತಿನಿಧಿಸುತ್ತೆ. ಸೊ ಇದು ಕರೆಕ್ಟ್ ಆಗಿರುವಂಥ ಉತ್ತರ. ಈ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಬೆಳೆಸಲು ಅತ್ಯಂತ ನ್ಯಾಯಸಮ್ಮತವಾಗಿದೆ. ಸೊ ಯಾವ ಒಂದು ಸಿಚುವೇಶನ್ ಮಕ್ಕಳಲ್ಲಿ ದೇಶಭಕ್ತಿಯನ್ನು ನೀವು ಬೆಳೆಸ್ಬೋದು ಅಂದರೆ ಪರಿಸರ ದಿನ, ಪ್ರಕೃತಿ ವಿಕೋಪ, ಶಿಕ್ಷಕರ ದಿನಾಚರಣೆ ಹಾಗೆ ಹುತಾತ್ಮರ ದಿನ. ಈ ಒಂದು ಸಿಚುವೇಶನ್ ನಾವು ಬಳಸ್ಕೊಂಡು ಮಕ್ಕಳಲ್ಲಿ ದೇಶಭಕ್ತಿಯನ್ನು ಬೆಳೆಸೋಕ್ಕೆ ಕರೆಕ್ಟಾಗಿ ಆಪ್ಟ್ ಆಗಿದೆ.
ಮಾನವೀಯತೆಯಲ್ಲಿ ಪ್ರಧಾನವಾಗಿರುವ ಅಂಶ ಇದಾಗಿದೆ. ಮಾನವೀಯತೆಯಲ್ಲೇ ಪ್ರಧಾನವಾಗಿರುವ ಅಂಶ ಯಾವುದಂದ್ರೆ ಕರುಣೆ, ಕಾಳಜಿ, ಅನುಕಂಪ, ಸಹಕಾರ ಅಂತ ಇದೆ. ಆಕ್ಚುಲಿ 4 ಕೂಡ ಮಾನವೀಯತೆಗೆ ಬೇಕಾಗಿರುವಂತ ಅಂಶಗಳೇ. ಒಂದು ಸ್ವಲ್ಪ ಪ್ರಧಾನವಾಗಿ ಅಂತ ಹೇಳೋದಾದ್ರೆ ಇದು ನಾವು ಉತ್ತರವಾಗಿ ಕನ್ಸಿಡರ್ ಮಾಡ್ಬೋದು. ಚರ್ಚೆಗಳ ಮೂಲಕ ಪದ್ಯಗಳ ಕಥೆಗಳನ್ನು ವಿಮರ್ಶಿಸುವಂತಹ ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನ ಇದಾಗಿದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. 85ನೇ ಪ್ರಶ್ನೆ, ಚರ್ಚೆಗಳ ಮೂಲಕ ಪದ್ಯಗಳ ಕಥೆಗಳನ್ನು ವಿಮರ್ಶಿಸುವಂತಹ ಮೌಲ್ಯಮಾಪನದ ಒಂದು ಮೌಲ್ಯ ಶಿಕ್ಷಣದ ಒಂದು ಬೋಧನಾ ವಿಧಾನ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ 4 ಪರೋಕ್ಷ ವಿಧಾನ. ಮಕ್ಕಳು ಅಶ್ಲೀಲ ಮಾಹಿತಿಗಳನ್ನ ಸುಲಭವಾಗಿ ಈ ಮಾಧ್ಯಮದ ಮೂಲಕ ಸಂಗ್ರಹಿಸುತ್ತಾರೆ. ಮಕ್ಕಳಿಗೆ ಅಶ್ಲೀಲವಾದಂತಹ ಮಾಹಿತಿ ಅತ್ಯಂತ ಈಸಿಯಾಗಿ ಎಲ್ಲಿ ಸಿಗುತ್ತೆ ಇವಾಗ? ಥ್ರೂ ದ ಇಂಟರ್ನೆಟ್, ಮಾಹಿತಿ ತಂತ್ರಜ್ಞಾನದ ಮುಖಾಂತರ. ಕ್ವೆಶ್ಚನ್ ನಂಬರ್ 87, 87, ಸಮಾಜ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾತೃತ್ವ ಭಾವನೆ ರೂಢಿಸುವ ಮೌಲ್ಯಗಳು. ಸಮಾಜ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನೋಡಿ, ಆಪ್ಷನ್ಸ್ ಕೂಡ ಕನ್ಫ್ಯೂಸಿಂಗ್ ಆಗಿರುತ್ತೆ ನಮಗೆ. ಇಲ್ಲಿ ರಾಷ್ಟ್ರ ಇದೆಯಲ್ಲ, ಸೊ ರಾಷ್ಟ್ರೀಯ ಮೌಲ್ಯ ಅಂತ ನಾವು ಅನ್ಕೋತೀವಿ. ಬಟ್ ಇಲ್ಲಿ ಅವರು ಸಮಾಜ, ರಾಷ್ಟ್ರ ಹಾಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ನಾವು ನೋಡೋದಾದ್ರೆ ರಾಷ್ಟ್ರೀಯ ಮೌಲ್ಯಕ್ಕಿಂತ ಇಲ್ಲಿ ಸಾಮಾಜಿಕ ಮೌಲ್ಯಗಳು ನಮಗೆ ಬೇಕಾಗುತ್ತೆ. ಸೊ ಈ ಕೆಳಗಿನ ಯಾವ ಅಂಶಗಳ ಬೋಧನೆಯು ಮಕ್ಕಳಲ್ಲಿ ಮೌಲ್ಯಗಳನ್ನ ಬೆಳೆಸಲು ಯಾವುದು ಆಗೋದಿಲ್ಲ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ ನೀವು ನೋಡೋದಾದ್ರೆ ನಾಗರಿಕ ಸ್ವತ್ತಿನ ರಕ್ಷಣೆ, ಸಂಪತ್ತು, ನಾಗರಿಕತೆ, ಸಂಸ್ಕೃತಿಯನ್ನ ರಕ್ಷಿಸುವುದು. ಹಾಗೆ ಆಪ್ಷನ್ 2 ನೀವು ನೋಡೋದಾದ್ರೆ ವೈಯಕ್ತಿಕ ಮೌಲ್ಯಗಳನ್ನ ಬೆಳೆಸಿಕೊಂಡಲ್ಲಿ ಮಾತ್ರ ಮಕ್ಕಳು ತಮ್ಮ ಜೀವನದ ಸಾರ್ಥಕತೆಯನ್ನ ಸಾಧಿಸಲು ಸಾಧ್ಯ. ಸತ್ಯ, ಶಾಂತಿ, ದಯೆ ಇವು ಎಂದಿಗೂ ಬದಲಾಗದ ಸಾರ್ವಕಾಲಿಕ ಮೌಲ್ಯಗಳಾಗಿವೆ, ಮೇಲಿನ ಯಾವುದೂ ಅಲ್ಲ. ಸೊ ಇದಕ್ಕೆ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ 2 ಸರಿಯಾದಂತ ಉತ್ತರ ಆಗುತ್ತೆ. ಕ್ವೆಶ್ಚನ್ ನಂಬರ್ 89, ಕ್ವೆಶ್ಚನ್ ನಂಬರ್ 89ನ ನೀವು ನೋಡೋದಾದ್ರೆ ನೀತಿ ಎಂದರೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ನೀತಿ ಎಂದರೆ ಏನಪ್ಪಾ ಅಂತಂದ್ರೆ ನೀತಿ ಅಂತಂದ್ರೆ ಒಳ್ಳೆಯ ನಡತೆ ಮತ್ತು ಸದಾಚಾರ. ಅಂದ್ರೆ ಆಪ್ಷನ್ ಎ. ಮಕ್ಕಳಲ್ಲಿ ನೈತಿಕ ದೌರ್ಬಲ್ಯಕ್ಕೆ ಕಾರಣವಾಗಿರುವಂತಹ ಅಂಶ ಯಾವುದು? ಮಕ್ಕಳಲ್ಲಿ ನೈತಿಕತೆ ಕರೆಕ್ಟ್ ಆಗಿ ಕುಂದುತ್ತಾ ಇದೆಯಲ್ಲ, ಅದಕ್ಕೆ ಯಾವುದು ಕಾರಣ ಅಂತಂದ್ರೆ ಅವರಲ್ಲಿರುವಂತಹ ಭಯ ಮತ್ತೆ ಅವರಿಗೆ ಕರೆಕ್ಟ್ ಆಗಿ ಸಿಗದೆ ಇರುವಂತಹ ಒಂದು ಭದ್ರತೆ, ಅಂದ್ರೆ ಅಭದ್ರತೆನೆ ಕಾರಣ ಆಗಿರತ್ತೆ. ಕ್ವೆಶ್ಚನ್ ನಂಬರ್ 91 ಏನ್ ಹೇಳುತ್ತಪ್ಪ ಅಂತಂದ್ರೆ ಕಾಲರಾ ರೋಗಿಯ ಬಟ್ಟೆ ಮತ್ತು ಮಲಮೂತ್ರ ವಿಸರ್ಜನೆ ಸ್ವಚ್ಛತೆಗೆ ಬಳಸುವಂತಹ ದ್ರಾವಣ ಯಾವುದು ಅಂತಂದ್ರೆ ಕಾಲರಾ ರೋಗಿ ಬಟ್ಟೆ ಮಲಮೂತ್ರ ವಿಸರ್ಜನೆ ಸ್ವಚ್ಛಗೊಳಿಸೋಕೆ ಯಾವ ದ್ರಾವಣ ಬಳಸ್ತಾರೆ? ಕ್ರೆಸಾಲ್ ದ್ರಾವಣವನ್ನ ಬಳಸ್ತಾರೆ. ಮೌನ ಕೊಲೆಗಾರ, ಸೈಲೆಂಟ್ ಕಿಲ್ಲರ್ ಅಂತ ಯಾವುದನ್ನ ಕರೀತಾರೆ? ಸೈಲೆಂಟ್ ಕಿಲ್ಲರ್ ಅಂತ ಹೇಳಿ ಹೈ BP, ಅತಿ ಹೆಚ್ಚಿನ ರಕ್ತ ಒತ್ತಡವನ್ನ ಕರೀತಾರೆ. ಹೃದಯಾಘಾತಕ್ಕೆ ಪ್ರಮುಖವಾದ ಕಾರಣ ಕೊಲೆಸ್ಟ್ರಾಲ್ ಆದ್ರೆ ಮೆದುಳಿನ ಆಘಾತಕ್ಕೆ ಪ್ರಮುಖ ಕಾರಣ ಯಾವುದಪ್ಪ ಅಂದ್ರೆ ಮೆದುಳಿನ ಆಘಾತಕ್ಕೆ ಪ್ರಮುಖ ಕಾರಣ ತೀವ್ರ ರಕ್ತದ ಒತ್ತಡ, ಹೈಪರ್ ಟೆನ್ಷನ್. ಹಾಗೆ ಕ್ವೆಶ್ಚನ್ ನಂಬರ್ 96ನ ನೀವು ನೋಡೋದಾದ್ರೆ ಮಯೋಫಿಯಾ ಎಂಬುದು ಏನು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಮಯೋಫಿಯಾ ಅನ್ನೋದು ಕಣ್ಣಿಗೆ ಸಂಬಂಧಪಟ್ಟಂತ ಒಂದು ದೋಷ ಆಗಿರತ್ತೆ. ಮಯೋಫಿಯಾ ಬಂದು ಕಣ್ಣಿನ ದೋಷ. ಆಪ್ಷನ್ ಎ ಕರೆಕ್ಟ್ ಆದಂತ ಉತ್ತರ. ಹೈಡ್ರೋಥೆರಪಿ ಚಿಕಿತ್ಸೆ ಯಾವುದರಿಂದ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಹೈಡ್ರೋ ಅಂದ್ರೇನೆ ನೀರು. ಸೊ ಕರೆಕ್ಟ್ ಆಗಿರುವಂತ ಉತ್ತರ ಆಪ್ಷನ್ ಡಿ. ತೆರೆದ ಗಾಯದಿಂದಾಗುವ ರಕ್ತಸ್ರಾವ ಹಾಗೂ ಸೋಂಕನ್ನ ತಡೆಗಟ್ಟಲು ಬಳಸುವಂತಹ ಬ್ಯಾಂಡೇಜ್ ಯಾವುದು ಅಂತ ಕೇಳ್ತಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿರೋಂಥ ಉತ್ತರ ಯಾವುದು? ರೋಗಾಣು ರಹಿತ ಸುರುಳಿ ಬ್ಯಾಂಡೇಜ್. ಆಪ್ಷನ್ ಡಿ ಕರೆಕ್ಟ್ ಆಗಿರುವಂತಹ ಉತ್ತರ.
ಇನ್ನು ಕ್ವೆಶ್ಚನ್ ನಂಬರ್ 97 ನಾವು ನೋಡೋದಾದ್ರೆ, ಇನ್ಸೆಟ್ಸ್ ಎಂಬುದು ಈ ಗಾಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಇನ್ಸೆಟ್ಸ್ ಎಂಬುದು ಯಾವ ಗಾಯಕ್ಕೆ ಸಂಬಂಧಪಟ್ಟಿದೆ? ಅದು ಸೀಳು ಗಾಯಕ್ಕೆ ಸಂಬಂಧಪಟ್ಟಿದೆ. ವಿಟಮಿನ್ ಡಿ ಜೀವಸತ್ವ ಕೊರತೆಯಿಂದ ಯಾವುದು ರೋಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ವಿಟಮಿನ್ ಡಿ ಕೊರತೆ ಆದ್ರೆ ನಮ್ಗೆ ಬರೋದು ರಿಕೆಟ್ಸ್ ಅಂಡ್ ಅಸ್ಮಿಯೋಮೆಲಾಸಿಯಾ ಅಂತ. ನಿದ್ರಾಹೀನತೆ ಸೂಕ್ತವಾದ ಪ್ರಾಣಾಯಾಮ ಯಾವುದು? ನಿದ್ರಾಹೀನತೆಯಿಂದ ಬಳಲೋದಕ್ಕೆ ಒಂದು ಸೂಕ್ತವಾದ ಪ್ರಾಣಾಯಾಮ ಬಂದು ಭ್ರಾಮರಿ ಪ್ರಾಣಾಯಾಮ. ಯೋಗದಲ್ಲಿ ಮನಸ್ಸನ್ನ ಏಕಾಗ್ರವಾಗಿ ಧ್ಯಾನಿಸುವ ವಸ್ತುವಿನೊಂದಿಗೆ ತನ್ಮಯತೆಯನ್ನ ಸಾಧಿಸುವಂತಹ ಒಂದು ಸ್ಥಿತಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಸಮಾಧಿ ಸ್ಥಿತಿ ಅಂತೇಳಿ ಕರಿತೀವಿ. ಸೊ ಇದಿಷ್ಟು ಇಲಾಖೆ ಬಿಟ್ಟಿರುವಂತಹ ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಪೇಪರ್ ಏನಿದೆ ಅದನ್ನ ಸಾಲ್ವ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. Thank you so much for watching. Keep doing, keep practicing. Thank you. All the best.